ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕದಿಂದ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ನಗರದ ಪುಟ್ಟಣ್ಣ ಶೆಟ್ಟಿ ಪುರಭವನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ದಸರಾ ವೈಭವ ಪ್ರತಿಬಿಂಬಿಸುವ 2 ಆನೆಗಳ ಅಂಬಾರಿಯೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ವೈಭವದಿಂದ ಆಯೋಜಿಸಲಾಯಿತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷ ಡಾಕ್ಟರ್ ಎಂ.ಎಸ್. ರಾಜೇಂದ್ರ ಕುಮಾರ್ ಅವರಿಗೆ ವರ್ಲ್ಡ್ ಗ್ಲೋಬಲ್ ಇನ್ಫ್ಲುಯೆನ್ಸರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿವಿ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್. ಚಂದ್ರಶೇಖರ್ ಶೆಟ್ಟಿ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯಗಳ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್. ಸಚ್ಚಿದಾನಂದ, ಏರ್ ವೈಸ್ ಮಾರ್ಷಲ್ ಬಿ.ಕೆ. ಮುರಳಿ ಮತ್ತಿತರೆ ಗಣ್ಯರು ವೈದ್ಯಕೀಯ, ಸಾಮಾಜಿಕ ಸೇವೆ, ಶಿಕ್ಷಣ, ಸಾರ್ವಜನಿಕ ಕ್ಷೇತ್ರದ ಸಾಧಕರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಾನ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಬೆಂಗಳೂರು, ಕರ್ನಾಟಕ ಸರ್ಕಾರದ ಇದರಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ
ಇವತ್ತು ನಮ್ಮ ಶರಣ ಅವರು, ನಮ್ಮ ಮಿತ್ರರು, ಅವರು ತಮ್ಮ 14ನೇ ವರ್ಷದ ಈ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನಿಮಗೆ ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡನ್ನು ನೀಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನನ್ನ ವೈಯಕ್ತಿಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೆ. ಅದರ ಜೊತೆಗೆ ಅವರು ಮಾಡುವಂಥ ಇವತ್ತಿನ ಕಾರ್ಯಕ್ರಮ ನೋಡಿದ ನಾನು ಸುಮಾರು 4-5 ವರ್ಷದಿಂದ ನೋಡ್ತಾ ಇದ್ದೇನೆ. ಕಾರ್ಯಕ್ರಮ ಅವರ ಪರಿಶ್ರಮಕ್ಕೆ ನಾವು ಮೆಚ್ಚಲೇಬೇಕಾಗ್ತದೆ. ಇಂಥ ಒಂದು ಕನ್ನಡದ ಕಾರ್ಯಕ್ರಮದಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ 70 ಜನರನ್ನು ಗುರುತಿಸಿ 70 ಜನರಿಗೆ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯವನ್ನು ಮಾನ್ಯ ಶರಣ ಅಲ್ಲ ಚಂದ್ರಶೇಖರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರ ಹೆಸರು ಬೇಡ, ವೇದಿಕೆಯಲ್ಲಿ ಹಿರಿಯ ಗಣ್ಯರನ್ನು ಕೂರಿಸಿಕೊಂಡು ಎಲ್ಲರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಮೆಚ್ಚಬೇಕು. ನಾವು ಅವ್ರ ಜೊತೆ ಇಂಥ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ಬೇಕು ಅನ್ನೋಂಥ ನಾನು ಹೇಳ್ತಾ ಇದ್ದೇನೆ. ಕನ್ನಡವನ್ನು ನೆನಪಿಸಿಕೊಂಡು ಕನ್ನಡದ ಜನರಿಗೆ ಒಂದು ಅವಾರ್ಡನ್ನು ಕೊಡುವಂಥ ಕೆಲಸ 14 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದು ನಿರಂತರವಾಗಿ ನಡೆಯಲಿ. ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ನನಗೂ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿದ್ದಾರೆ. ಇನ್ನು ಅವರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಸಲ್ಲಿಸಿ ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸರ್ಕಾರ. ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇದರ ಅಧ್ಯಕ್ಷರನ್ನಾಗಿ ನಮ್ಮ ಪ್ರಧಾನ ಅಧ್ಯಕ್ಷರು ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದು ನನಗೆ ಖುಷಿಯಿಂದ ಒಪ್ಪಿಕೊಂಡಿದ್ದೇನೆ. ಸರ್ ಅವ್ರ ಮನೆಗೆ ಬಂದು ಹೇಳಿದ್ರು ಒಂದೇ ಒಂದು ಮಾತು, ಸರ್ ನೀವು ನಮ್ಮ ಜೊತೆ ಇರಬೇಕು ಅಂತ. ಅಂದರೆ 14 ವರ್ಷದ ಹಿಂದೆ ಆ ಥರ 14 ವರ್ಷದಿಂದಲೂ ಅವ್ರ ಜೊತೆನೇ ಇದ್ದೀನಿ. ಒಂದೊಂದು ವರ್ಷನೂ ಒಂದೊಂದು ಬೇರೆ ರೀತಿಯ ಫಂಕ್ಷನ್ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂಥರ ಒನ್ ಮ್ಯಾನ್ ಶೋ. ಶೋ ಅಂದರೆ ನಾನು ಬರ್ತೀನಿ, ಫಂಕ್ಷನಲ್ಲಿ ಅಟೆಂಡ್ ಮಾಡ್ತೀನಿ ನನ್ನ ಖುಷಿಗಾಗಿ ಮತ್ತು ಅವರ ಖುಷಿಗಾಗಿ. ಸೊ 100,000 ಜನಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಈ 14 ವರ್ಷಗಳಲ್ಲಿ. ಒಂದು ಫಂಕ್ಷನ್ನಲ್ಲಿ ನನ್ನ ಶುಭಂ ಪುಸ್ತಕ ಬಿಡುಗಡೆ ಆಯಿತು. ಅದಕ್ಕೆ ಸುದೀಪ್ ಬಂದಿದ್ರು, ರವಿ ಬೆಳಗೆರೆ ಬಂದಿದ್ರು, ಆಮೇಲೆ ತಾರಮ್ಮ ಬಂದಿದ್ರು, ಇಡೀ ಇಂಡಸ್ಟ್ರಿನೇ ಬಂದಿತ್ತು. ಅದು ಇವರ ಫಂಕ್ಷನ್ನಲ್ಲೇ ನಾನು ಪುಸ್ತಕ ಬಿಡುಗಡೆ ಆಗಬೇಕು ಅಂತ ಒಂದು ಭಾರಿ ಆಸೆಯಿಂದ ಮಾಡಿರೋದು. ಅದ್ಭುತವಾದ ಫಂಕ್ಷನ್ ಆಯಿತು. ಹೀಗೆ ಇಂತೆಲ್ಲ ಗೋಪುರ ನೋಡಿ, ಎಷ್ಟು ಗೋಪುರ ಅಂದರೆ ಇದನ್ನು ಖರ್ಚಿಷ್ಟು ಅವರಿಗೆ. ಆ ಖರ್ಚಿಗೆ ಭಯ ಬಿದ್ದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ 14 ವರ್ಷದೇ ನನ್ನ ಕೊನೆಯ ಸಮಾರಂಭ, ಇನ್ನು ನಾನು ಮಾಡಲ್ಲ ಅಂತೇಳಿ. ಆದರೆ ನಾವಿದ್ದೀವಲ್ಲ, ನಾವೆಲ್ಲ ಬಿಡಲ್ಲ ಆಗ್ಯದ. ಏನಾದರೂ ಅಲ್ಲಿ ಇಲ್ಲಿಂದ ಹೊಂಚಿ ಹಾಕೊಂಡು ಎಲ್ಲಾದರೂ ದುಡ್ಡು ಪಡ್ಕೊಂಡು ಇದಕ್ಕೆ ದುಡ್ಡು ಬೇಕು. ದುಡ್ಡು ಮುಖ್ಯವಾಗಿ. ಆನೆಯನ್ನು ತರಿಸೋದು ಹುಡುಗಾಟ ಅಲ್ಲ. ಆನೆಂದು ಎಲ್ಲೋ ಶಿಬಿರದಿಂದ ತರಿಸ್ಬೇಕಿದ್ರೆ 25 ಕಡೆ ಪರ್ಮಿಷನ್. ಆ 25 ಕಡೆನೂ ಈ ಮನುಷ್ಯ ಪರ್ಮಿಷನ್ ತಗೊಂಡು ಕರ್ಕೊಂಡ್ ಬರ್ತಾನಂದ್ರೆ, ಈ ವರ್ಷ 2 ಆನೆಗೆ ವ್ಯವಸ್ಥೆ ಮಾಡಿದ್ರು. ಬಟ್ ಒಂದು ಆನೆ ವ್ಯವಸ್ಥೆ ಆಗಿಲ್ಲ. ಒಂದು ಆನೆ ಇಲ್ಲಿ ಬಂದು ನಿಂತ್ಕೊಂಡಿದೆ. ಬಂದ ಅತಿಥಿಗಳಿಗೆ ಒಂದು ಮಾಲೆ ಹಾಕಿ ಸ್ವಾಗತಿಸುವುದಿದೆಯಲ್ಲ, ಒಂದು ಅದ್ಭುತ ಕಲ್ಪನೆ. ಒಂದು ರೀತಿಯಲ್ಲಿ ಇಂಥ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟು ಇವರು ಕನಸುಗಾರ ಅಂತೇಳಿ ಹೇಳ್ಬೋದು. ನಾವು ಯಾವ ಕಾರಣಕ್ಕೂ ಈ 14 ವರ್ಷದ ಕೊನೆ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನಂತೂ ವೈಯಕ್ತಿಕವಾಗಿ ರೆಡಿ ಇಲ್ಲ. ನಾನು ಅವ್ರ ಜೊತೆ ಇದ್ದೇನೆ. ಮುಂದಿನ ವರ್ಷನೂ ನಾನು ಭೇಟಿ ಆಗ್ತೇನೆ. ಇಂಥ ಒಂದು ಪ್ರೋತ್ಸಾಹದಾಯಕ, ಇದ್ರನ್ನೇನು ದುಡ್ಡು ಬರುವಂಥದ್ದೇನಿಲ್ಲ. ಎಲ್ಲ ನರ್ಸ್ಗಳಾಗಿರಲಿ, ಡಾಕ್ಟರ್ ಆಗಿರಲಿ, ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವರಾಗಲಿ, ಸಿನಿಮಾದವರಾಗಲಿ, ಪೊಲಿಟಿಷಿಯನ್ ಆಗಲಿ, ಎಲ್ಲರನ್ನು ಕರೆದು ಮಾಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಖುಷಿಯಿಂದ ಬರ್ತಾ ಇದ್ದಾರೆ. ಸಿನಿಮಾದವರು ಬಂದಿದ್ದಾರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ. ಸೊ ನಾನು ಹೇಳೋದೇನೆಂದರೆ, 14ನೇ ವರ್ಷದ ಇದು ಕೊನೆಯ ಕಾರ್ಯಕ್ರಮ ಅಲ್ಲ, ಮುಂದುವರಿಯುತ್ತೆ. ಅವರನ್ನು ಮುಂದುವರಿಸುವಂಥ ಒಂದು ಹಿನ್ನೆಲೆಯಲ್ಲಿ ನಾನು ಇದ್ದುಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಹೇಳಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.